ಹಿರಿಯ ಪೊಲೀಸ್ ಅಧಿಕಾರಿಗಳು ಬಿಜೆಪಿ ಮುಖಂಡರಾದಂತಹ ಭಾಸ್ಕರ್ ರಾವ್ ಅವರಿದ್ದಾರೆ. ಹಾಗೆಯೇ ರಾಜ್ಯ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಲಕ್ಷ್ಮೀ ಅಶ್ವಿನ್ ಗೌಡ ಅವರಿದ್ದಾರೆ. ಮಂಡ್ಯದ ವಕ್ತಾರರಾದಂತಹ ಮಂಜುನಾಥ್ ಅವರಿದ್ದಾರೆ. ಎಲ್ಲರಿಗೂ ಸ್ವಾಗತವನ್ನ ಮಾಡ್ತಾ ಪ್ರಾರಂಭದಲ್ಲಿ ಅಧ್ಯಕ್ಷರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾರೆ. ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಇತ್ತೀಚೆಗೆ ನಾಗಮಂಗಲದಲ್ಲಿ ನಡೆದಂತ ಕೋಮು ಗಲಭೆ, ನಾಗಮಂಗಲದಲ್ಲಿ ಹಿಂದೂ ಯುವಕರು ಗಣೇಶನ ವಿಸರ್ಜನೆ ಮಾಡತಕ್ಕಂತ ಸಂದರ್ಭದಲ್ಲಿ ಏಕಾಏಕಿ ಆ ಮೆರವಣಿಗೆ ಮೇಲೆ ದಾಳಿ ಮಾಡಿದಂತ ಒಂದು ಕೋಮಿನ ಜನರು, ಕೋಮಿನ ಯುವಕರು ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ್ರೋಹಿಗಳು. ತಾವೆಲ್ಲರೂ ಕೂಡ ನೋಡಿದಿರಿ, ಏಕಾಏಕಿ ಕತ್ತಿ ತಲವಾರುಗಳನ್ನ ತೆಗೆದುಕೊಂಡು ಪೆಟ್ರೋಲ್ ಬಾಂಬ್ಗಳನ್ನ ಎಸ್ತಿರ್ತಕ್ಕಂಥದ್ದು, ಹಿಂದೂ ಅಂಗಡಿ ಮುಂಗಟ್ಟುಗಳ ಮೇಲೆ ದಾಳಿ ಮಾಡಿ ಬಾಗಿಲು ಹಾಕಿರ್ತಕ್ಕಂಥ ಅಂಗಡಿಗಳನ್ನು ಕೂಡ ಅದನ್ನ ಹಾರೆಯನ್ನು ಉಪಯೋಗಿಸಿ ಬಾಗಿಲನ್ನ ತೆಗೆದು ಬೆಂಕಿ ಹಚ್ಚಲ್ಲಿ ಆಸ್ತಿ ಪಾಸ್ತಿಗಳ ನಷ್ಟ ಉಂಟು ಮಾಡಿರ್ತಕ್ಕಂಥದ್ದು, ಇವೆಲ್ಲವೂ ಏನು ನಾಗಮಂಗಲದಲ್ಲಿ ನಡೆದಿದೆ, ಪೊಲೀಸರ ಕಣ್ಮುಂದೆ ನಡೆದಿರ್ತಕ್ಕಂಥ ಒಂದು ದುರ್ಘಟನೆ. ಇದು ಘಟನೆ ನಡೆದಂತ ಮಾರೇ ದಿನ ಸ್ವತಃ ನಾನು, ನಮ್ಮ ವಿರೋಧ ಪಕ್ಷದ ನಾಯಕರು, ಪಕ್ಷದ ಎಲ್ಲ ಮುಖಂಡರು ನಾಗಮಂಗಲಕ್ಕೆ ಭೇಟಿಯನ್ನು ನೀಡಿದ್ವಿ. ನಾವು ಕೂಡ ಪ್ರತ್ಯಕ್ಷವಾಗಿ ಎಲ್ಲರನ್ನೂ ಕೂಡ ಮಾತನಾಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ತದನಂತರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಸತ್ಯ ಶೋಧನಾ ಸಮಿತಿಯನ್ನ ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ನೇತೃತ್ವದಲ್ಲಿ ನಾವು ಕಳಿಸ್ಕೊಟ್ಟಿದ್ವಿ. ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ನಮ್ಮ ನಾರಾಯಣಗೌಡರು, ಭಾಸ್ಕರ್ ಅವರು ಎಲ್ಲ ಒಂದು ಹಿರಿಯರ ತಂಡ ನಾಗಮಂಗಲಕ್ಕೆ ಭೇಟಿಯನ್ನು ನೀಡಿ ಅಲ್ಲಿ ಎಲ್ಲರನ್ನೂ ಕೂಡ ಭೇಟಿ ಮಾಡಿ ಸತ್ಯಾಸತ್ಯತೆಯನ್ನ ಅರ್ಥ ಮಾಡಿಕೊಂಡು ಯಾಕೆ ಈ ದುರ್ಘಟನೆ ಕಾರಣ ಆಯಿತು, ಯಾರ್ಯಾರು ಇದರಿಂದ ಇದ್ರು, ಹೇಗೆ ಇದು ವ್ಯವಸ್ಥಿತವಾಗಿರ್ತಕ್ಕಂಥ ಪಿತೂರಿ, ಇವೆಲ್ಲವನ್ನು ಕೂಡ ನಾಗಮಂಗಲಕ್ಕೆ ಭೇಟಿಯನ್ನ ಮಾಡಿ ಸತ್ಯ ಅಂಶಗಳನ್ನ ಪಡೆದುಕೊಂಡು ಬಂದಿದ್ದಾರೆ. ಈ ಒಂದು ವರದಿಯನ್ನು ಕೂಡ ನನಗಿವತ್ತು ಹಸ್ತಾಂತರ ಮಾಡಿದ್ದಾರೆ. ಈ ವರದಿಯಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳ ಬಗ್ಗೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಭಾಸ್ಕರ್ ಅವರು ಹೇಳ್ತಾರೆ. ಒಟ್ಟಾರೆಯಾಗಿ ಭಾರತೀಯ ಜನತಾ ಪಾರ್ಟಿ ಏನು ಕಳೆದ ಕೆಲವು ತಿಂಗಳುಗಳಿಂದ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಘಟನೆಗಳು ಒಂದಾದ್ಮೇಲೆ ಒಂದು ಘಟನೆಗಳು ನಡೀತಾ ಇದೆ. ನಾಗಮಂಗಲದಲ್ಲಿ ಈ ಘಟನೆ ನಡೆದ ಮೇಲೆ ಪಾಂಡವಪುರದಲ್ಲಿ ಪೊಲೀಸರು ಏಕಾಏಕಿ ಸಂಘ ಕಾರ್ಯಾಲಯಕ್ಕೆ ನುಗ್ತಾರೆ, ಅಲ್ಲಿ ಹೋಗಿ ದಬ್ಬಾಳಿಕೆ ಮಾಡ್ತಾರೆ. ನಿನ್ನೆ ರಾತ್ರಿ ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ, ಶಾಂತಿಯುತವಾಗಿ ಯುವಕರು, ಹಿಂದೂ ಯುವಕರು ಗಣಪತಿ ಮೆರವಣಿಗೆ ಮಾಡಿಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ವಿಸರ್ಜನೆ ಸಂದರ್ಭದಲ್ಲಿ ಆ ಒಂದು ಹಿಂದೂಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ನಾನು ಟಿವಿಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ. ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಕಲ್ಲಿನ ಪೆಟ್ಟು ಬಿದ್ದಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ದಾವಣಗೆರೆ ಇರ್ಬೋದು, ನಾಗಮಂಗಲ ಇರ್ಬೋದು, ಇಲ್ಲಿ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಘಟನಾವಳಿಗಳನ್ನ ನೀವು ಅವಲೋಕನ ಮಾಡೋದಾದ್ರೆ, ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ,
ಈ ರಾಜ್ಯದಲ್ಲಿ ಒಂದು ಪೊಲೀಸ್ ವ್ಯವಸ್ಥೆ ಇದೆ ಅನ್ನೋದೇ ಹೊತ್ತು ಮರ್ತೋಗಿದೆ. ಮತ್ತೊಂದು ಕಡೆ ದೇಶದ್ರೋಹಿಗಳಿಗೆ ಎಲ್ಲೋ ಒಂದು ಕಡೆ ವಿಶ್ವಾಸ ಅವರಿಗೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯನವರ ಸರ್ಕಾರ ಇದೆ, ಪರಮೇಶ್ವರ್ ಅಂತರೂ ಗೃಹ ಸಚಿವರಾಗಿದ್ದಾರೆ. ಏನೇ ಹಿಂದೂಗಳ ಮೇಲೆ ದಾಳಿ ಆದರೂ ಸಹ ಇದೊಂದು ಸಣ್ಣ ಘಟನೆ ಅಂತ ಹೇಳಿ ರಾಜ್ಯ ಸರ್ಕಾರ ಕೈ ಕಟ್ಕೊಂಡು ಕೂರ್ತದೆ, ನಮ್ಮ ಮೇಲೆ ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳಲ್ಲ ಅಂತಕ್ಕಂಥ ಒಂದು ಧೈರ್ಯ ಇವತ್ತೇನು ದೇಶದ್ರೋಹಿಗಳಿಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಬಂದಿದೆ. ಇದರ ಪರಿಣಾಮವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಒಂದು ಮೃದು ಧೋರಣೆ ಏನಿದೆ ದೇಶದ್ರೋಹಿಗಳ ವಿರುದ್ಧ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೃದು ಧೋರಣೆ ಏನಿದೆ ಇವತ್ತು ಪುಡಾರಿಗಳ ವಿರುದ್ಧ, ದೇಶದ್ರೋಹಿಗಳ ವಿರುದ್ಧನೂ ಕೂಡ ಮೃದು ಧೋರಣೆಯನ್ನು ಅನುಸರಿಸ್ತಾ ಇದೆ. ಇದರ ಪರಿಣಾಮ ರಾಜ್ಯದಲ್ಲಿ ಇವತ್ತು ಶಾಂತಿ ಸುವ್ಯವಸ್ಥೆ ಕದಡ್ತಕ್ಕಂಥ ಕೆಲಸ ಆಗಿದೆ. ಹಿಂದೂಗಳ ಮೇಲೆ ಇವತ್ತು ಬಲಾತ್ಕಾರ ಆಗ್ತಾ ಇದೆ, ಹಿಂದೂಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಪೊಲೀಸರು ಅವರ ಕಣ್ಮುಂದೆ ಇವೆಲ್ಲವೂ ಕೂಡ ನಡೀತಾ ಇದ್ರು ಸಹ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಅವ್ರಿಗೆ ಯಾವುದೋ ಒಂದು ಅಧಿಕಾರ ಇಲ್ಲ. ಯಾಕೆಂದ್ರೆ ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಅಲ್ಪಸಂಖ್ಯಾತ ತುಷ್ಟೀಕರಣ ರಾಜಕಾರಣ ಅನುಸರಿಸಿಕೊಂಡು ಬಂದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಂದಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅನ್ನುವ ಭಾವನೆಯಲ್ಲಿ ಭ್ರಮೆನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ. ಈ ಕಾರಣದಿಂದಲೇ ಇವತ್ತು ಅಲ್ಪಸಂಖ್ಯಾತರು ಇವತ್ತು ಮೆರಿತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ. ದೇಶದ್ರೋಹಿಗಳ ಅಟ್ಟಹಾಸ ಇವತ್ತು ಮೆರಿತಾ ಇರ್ತಕ್ಕಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ವಿಚಾರಗಳನ್ನು ಗಂಭೀರವಾಗಿ ತೆಗೆದುಕೊಂಡಿದೆ. ಇವತ್ತು ನಾವು ಒಂದು ವಿರೋಧ ಪಕ್ಷವಾಗಿ ನಾವು ಕೈ ಕಟ್ಕೊಂಡು ಕೂತ್ರೆ ಖಂಡಿತ ದೇವರು ಕೂಡ ನಮಗೆ ಕ್ಷಮಿಸೋದಿಲ್ಲ. ಆಗ ನಾವೆಲ್ಲ ಪಕ್ಷದ ಹಿರಿಯರು ಇವತ್ತು ನಾಳೆ ಕೂತು ಚರ್ಚೆ ಮಾಡೋರಿದ್ದೇವೆ, ಇದನ್ನು ಹೇಗೆ ಮುಂದೆ ತೆಗೆದುಕೊಂಡು ಹೋಗಬೇಕು. ಯಾಕಂದ್ರೆ ಒಂದ್ ಕಡೆ ರಾಜ್ಯ ಸರ್ಕಾರ ಕೈ ಕಟ್ಕೊಂಡು ಕುಳಿತಂತ ಸಂದರ್ಭದಲ್ಲಿ ನಾವು ವಿರೋಧ ಪಕ್ಷವಾಗಿ ಇದನ್ನು ನಾವು ಹಾಗೆ ನೋಡ್ಕೊಂಡು ಕೊಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ಇವತ್ತು ಅರಾಜಕತೆ ಇವತ್ತೇನು ತಲೆದೋರಿದೆ. ದಿನೇ ದಿನೇ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಇವತ್ತು ಕುಸಿದು ಬಿದ್ದಿರ್ತಕ್ಕಂಥದ್ದು. ಹಾಗಾಗಿ ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹವನ್ನು ಮಾಡ್ತೇನೆ. ನಾಗಮಂಗಲದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರಬಹುದು, ನಿನ್ನೆ ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರಬಹುದು, ಸರಿಯಾದ ತನಿಖೆ ಆಗಬೇಕು. ನಿಮ್ಮ ನೇತೃತ್ವದಲ್ಲಿ, ನಿಮ್ಮ ಸರ್ಕಾರದ ನೇತೃತ್ವದಲ್ಲಿ ಯಾವುದೇ ರೀತಿ ತನಿಖೆ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಘಟನೆಗಳ ಬಗ್ಗೆ NIA ಇಂದನೇ ತನಿಖೆ ಆಗಬೇಕು, ಇದು ನಮ್ಮ ಆಗ್ರಹ ಇವತ್ತು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಅಲ್ಪಸಂಖ್ಯಾತ ತುಷ್ಟೀಕರಣ ರಾಜಕಾರಣವನ್ನ ಬದಿಗಿಡಿ. ರಾಜ್ಯದಲ್ಲಿ ಇವತ್ತು ಎಲ್ಲಾ ಧರ್ಮ, ಎಲ್ಲಾ ಸಮಾಜದ ಜನರು ಕೂಡ ನೆಮ್ಮದಿಯಿಂದ ಬದುಕಬೇಕು ಅಂತ ಹೇಳಿದ್ರೆ ನಿಮ್ಮ ತಮ್ಮ ಅಲ್ಪಸಂಖ್ಯಾತ ವಲಯಕ್ಕೆ ರಾಜಕಾರಣವನ್ನ ಬದಿಗಿಟ್ಟು ಈ ಸಂಪೂರ್ಣ ಘಟನೆಗಳೇನು ನಡೆದಿದ್ದಾವೆ ಇದನ್ನ NIAಗೆ ತನಿಖೆಗೆ ಕೊಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಏನೊಂದು ನಾಗಮಂಗಲದಲ್ಲಿ ನಡೆದಂತ ಸೆಪ್ಟೆಂಬರ್ 11ನೇ ತಾರೀಕು ನಡೆದಂತ ಒಂದು ಘಟನೆ ವಿಚಾರದಲ್ಲಿ ನಮ್ಮ ಸನ್ಮಾನ್ಯ ರಾಜ್ಯ ಅಧ್ಯಕ್ಷರು, ಪ್ರತಿಪಕ್ಷದ ನಾಯಕರು, ಇತರ ಪ್ರಮುಖ ನಾಯಕರು ಸೆಪ್ಟೆಂಬರ್ 12ನೇ ತಾರೀಕು ಭೇಟಿ ಕೊಟ್ಟಿದ್ರು. ಅಲ್ಲಿ ಭೇಟಿ ಕೊಟ್ಟು ನೋಡಿದಾಗ, ಅಲ್ಲಿ ಜನರ ಜೊತೆಯಲ್ಲಿ ಮಾತನಾಡಿದಾಗ, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿದಾಗ ಆ ವಾಸ್ತವತೆಯನ್ನು ನೋಡಿ ಇಲ್ಲೆಲ್ಲೋ ಒಂದ್ ಕಡೆ ಸಮಗ್ರವಾಗಿ ಮಾಹಿತಿಯನ್ನ ಕಲೆ ಹಾಕಬೇಕು,
ಹಾಗಾಗಿ ಇನ್ನೂ ಸುದೀರ್ಘವಾಗಿ ಇಲ್ಲಿ ಹೆಚ್ಚಿನ ವಿಚಾರ ಕಲೆ ಹಾಕಬೇಕು, ಭೇಟಿ ಕೊಡಬೇಕು ಅನ್ನುವಂತ ಒಂದು ಮನವರಿಕೆಯನ್ನು ಮಾಡಿಕೊಂಡು ರಾಜ್ಯಾಧ್ಯಕ್ಷರು ಒಂದು ಸತ್ಯಶೋಧನ ಸಮಿತಿಯನ್ನ ರಚನೆಯನ್ನ ಮಾಡಿ ಅದರ ಅಧ್ಯಕ್ಷನಾಗಿ ನನ್ನನ್ನ ಮತ್ತು ಸದಸ್ಯರಾಗಿ ಸನ್ಮಾನ್ಯ ಮಾಜಿ ಸಚಿವರಾದಂತ ನಾರಾಯಣಗೌಡರನ್ನ, ನಿವೃತ್ತ ಪೊಲೀಸ್ ಅಧಿಕಾರಿಗಳು IPS ಅಧಿಕಾರಿಗಳಾಗಿರುವಂತಹ ಸನ್ಮಾನ್ಯ ಭಾಸ್ಕರ್ ರಾವ್ ಅವರನ್ನ, ನಿವೃತ್ತಿ ಪಡೆದಿರುವಂತಹ IRS ಅಧಿಕಾರಿಯಾಗಿರುವಂತಹ ಶ್ರೀಮತಿ ಲಕ್ಷ್ಮಿ ಅಶ್ವಿನ್ ಅವರನ್ನ, ಭೈರತಿ ಬಸವರಾಜ್ ಅವರನ್ನೆಲ್ಲ ಸದಸ್ಯರನ್ನಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು. ನಾವು 16ನೇ ತಾರೀಕು ಭೇಟಿಯನ್ನು ಕೊಟ್ಟಿದ್ದೀವಿ. 16ನೇ ತಾರೀಕು ಕೊಟ್ಟಂತ ಒಂದು ಭೇಟಿಯಲ್ಲಿ ನೋಡಿದಾಗ ಅಲ್ಲಿರೋ ಜನರ ಜೊತೆ ಮಾತುಕತೆಯನ್ನ ಮಾಡಿ ನೊಂದ ಬೆಂದ ಅನಾಹುತಕ್ಕೆ, ಏಟಿಗೆ, ಸಮಸ್ಯೆಗೆ, ನಷ್ಟಕ್ಕೆ ಒಳಗಾಗಿರುವಂತಹ ವ್ಯಕ್ತಿಗಳನ್ನೆಲ್ಲ ಮಾತಾಡಿಸಿದಾಗ ನಾಗಮಂಗಲದ ಒಂದು ಇತಿಹಾಸದಲ್ಲಿ ಯಾವ ರೀತಿ ಒಂದು ಸೌಹಾರ್ದತೆ ಹೇಗೆ ಇತ್ತು, ಏನಾಗ್ತು, ಯಾವ ಪರಿಸ್ಥಿತಿಯಲ್ಲಿ ಹೇಗೆ ಬದಲಾವಣೆ ಆಗ್ತಾ ಬಂದಿರುವಂತದ್ದು, ಒಂದು ಕಾಲದವರೆಗೂ ಒಂದು ಸೌಹಾರ್ದತೆ ಬಹಳ ಅದ್ಭುತವಾಗಿತ್ತು ನಾಗಮಂಗಲದಲ್ಲಿ. ಕಾಲಕ್ಕೂ ರಾಜಕೀಯದ ಹಸ್ತಕ್ಷೇಪ ಮತ್ತು ತುಷ್ಟೀಕರಣದ ಕಾರಣದಲ್ಲಿ ಏನು ಕಾರಣಗಳು ಅಂತ ನೋಡಿದಾಗ ಈ ತುಷ್ಟೀಕರಣವೇ ಒಂದು ದೊಡ್ಡ ಕಾರಣ ಆಗಿರೋದು. ಸೌಹಾರ್ದವಾಗಿ ಎಲ್ಲ ಸಮುದಾಯಗಳು ಬದುಕಿ ಬಾಳ್ತಿರ್ಬೇಕಾದ್ರೆ ಎಲ್ಲ ಒಂದ್ ಕಡೆ ತುಷ್ಟೀಕರಣ, ಎಲ್ಲ ಒಂದ್ ಕಡೆ ತಮ್ಮ ಹಸ್ತಕ್ಷೇಪ ಮಾಡುವಂಥದ್ದು, ವಿಭಜನೆ ಮಾಡುವಂಥದ್ದು, ಡಿವಿಸಿವ್ ಪೊಲಿಟಿಕ್ಸ್ ಮಾಡ್ಲಿಕ್ಕೋಸ್ಕರ ಮುಖ್ಯವಾಗಿ ಈಗಲೂ ನೋಡಿರುವಂತದ್ನ ಏನೊಂದು ಆಪಾದನೆಗಳಿಗೆ ಒಳಗಾದಂತ ವ್ಯಕ್ತಿಗಳು ಅವ್ರ ಮೇಲೆಲ್ಲ ಕೇಸ್ಗಳೆಲ್ಲ ವಿಡ್ರಾ ಮಾಡಿರುವಂತದ್ದು, ಇಲ್ಲಿ ನಮ್ಗೆ ವೋಟ್ ಬಂದಿದೆ ಅಂತ ಹೇಳ್ಕೊಳ್ಳುವಂಥದ್ದು, ಮತ್ತು ಬಹಳ ಸ್ಪಷ್ಟವಾಗಿ ನೋಡಿದಾಗ ಪೊಲೀಸರ ಸಂಪೂರ್ಣ ವೈಫಲ್ಯತೆ. ಪೊಲೀಸ್ ಇಲಾಖೆನ ಕೈಕಟ್ಟಾಕಿದ್ದಾರೆ. ಏನು ಕ್ರಮ ವಹಿಸ್ಲಿಕ್ಕೆ ಅವಕಾಶ ಇಲ್ಲ ಅವರಿಗೆ. ಕ್ರಮ ವಹಿಸ್ಲಿಕ್ಕೆ ಯಾರ ಮೇಲೆ ಕೇಸ್ ಮಾಡಂಗಿಲ್ಲ, ಯಾರನ್ನು ಎನ್ಕ್ವೈರಿ ಮಾಡಂಗಿಲ್ಲ, ಯಾರನ್ನು ಪ್ರಶ್ನೆ ಮಾಡಂಗಿಲ್ಲ. ಆ ರೀತಿ ಕೈಕಟ್ಟಾಕಿ ಅವ್ರನ್ನ ನಿರ್ವಹಣೆಯನ್ನ ಮಾಡಿ ಅಂದ್ರೆ ಎಲ್ಲಿಂದ ನಿರ್ವಹಣೆ ಆಗ್ಲಿಕ್ಕೆ ಸಾಧ್ಯ ಇದೆ? ಸಂಪೂರ್ಣ ಈ ಮೆರವಣಿಗೆನಲ್ಲಿ ಭಾಗಿಗಳಾಗಿದ್ದವರು 25ರಿಂದ 30, ಆ ಕೊಪ್ಪಲಿನ ಜನ 25ರಿಂದ 30 ಜನ ಇರೋದು. ಆ 25ರಿಂದ 30 ಜನ ಮೆರವಣಿಗೆ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಮೇನ್ ರಸ್ತೆ ಅಲ್ಲಿ ಎಲ್ಲ ಯಾವ್ದೋ ಒಂದು ಗಲ್ಲಿ ಅಲ್ಲ, ಇನ್ನೊಂದಲ್ಲ, ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆನಲ್ಲಿ ಬರ್ತಿರ್ಬೇಕಾದ್ರೆ ಈ ಪರಿಸ್ಥಿತಿ ಆಗಿದೆ ಅಂದ್ರೆ ಕಳೆದ ವರ್ಷನೂ ಗಲಭೆ ಆಗಿತ್ತು. ಕಳೆದ ವರ್ಷನೂ ಆಗಿರುವಂತ ಹಿನ್ನೆಲೆ ಗೊತ್ತಿದ್ರು ಸಹ ಇಲ್ಲೆಲ್ಲ ಒಂದ್ ಕಡೆ ಕ್ರಮ ವಹಿಸದೆ ಈ ರೀತಿ ವೈಫಲ್ಯ ಅಂತೂ ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂತದ್ದಿದೆ. ಈ ವೈಫಲ್ಯ ಮತ್ತು ತುಷ್ಟೀಕರಣ ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಇದನ್ನೆಲ್ಲವನ್ನು ನೋಡಿ ಪ್ರಿವೆಂಟಿವ್ ಮೆಷರ್ಸ್ ತಗೊಳ್ಳುವಂತದ್ದಾಗ್ಲಿ, ಈಗಾಗಲೇ ಬಹಳ ಸ್ಪಷ್ಟವಾಗಿ ಎಲ್ಲ ಬೇರೆ ಬೇರೆ ರೀತಿ ನೋಡಿದಾಗ ಕಾರಣಗಳೇನು ಪ್ಲಾಂಟ್ ಆಗಿ ಇರುವಂತದ್ದು, ಮಾಸ್ಕ್ ಹಾಕೊಂಡಿರುವಂತದ್ದು, ಪೆಟ್ರೋಲ್ ಬಾಂಬ್ಗಳು ಬರುವಂತದ್ದು, ಟಾರ್ಗೆಟೆಡ್ ಆಗಿಂತ ಅಂಗಡಿಗಳಿಗೆ ಬೆಂಕಿ ಹಾಕ್ಬೇಕು ಅಂತ 1 ಬಾರಿ ಅಲ್ಲ 3 ಬಾರಿ ಬೆಂಕಿ ಹಾಕುವಂತ ಪ್ರಯತ್ನ. ಒಂದ್ಸಲಿ ತಡೆದ್ರು 2ನೇ ಸಲ ಬರೋದು, 2ನೇ ಸಲ ತಡೆದ್ರು 3ನೇ ಸಲ ಬಂದು ಆರೆಕೋಲ್ ಹಾಕಿ ಮೀಟಿ ಆ ಪೆಟ್ರೋಲ್ ಬಾಂಬ್ಗಳನ್ನ ಹಾಕುವಂತ ಕೆಲಸಗಳಾಗಿರುವಂತದ್ದು. ಈ ಪೆಟ್ರೋಲ್ ಯಾರು ಕೊಟ್ಟಿದ್ದು, ಎಲ್ಲಿಂದ ಬಂತು, ಇವೆಲ್ಲವೂ ಮಾಹಿತಿ ಇದೆ. ಆ ಮೈಸೂರು ರೋಡ್ ನಲ್ಲಿರುವಂತಹ ಪೆಟ್ರೋಲ್ ಬಂಕ್ ಪೆಟ್ರೋಲ್ಗಳು ಕೊಟ್ಟಿರುವಂತದ್ದು, ಅದಕ್ಕೆ ಫಂಡಿಂಗ್ ಯಾರು, ಮತ್ತೆ ಇಲ್ಲಿ ಕಾರಣ ಏನಂದ್ರೆ ಒಂದು ನೆಲೆ ಆಗ್ಬಿಟ್ಟಿದೆ. ನಾಗಮಂಗಲ ಒಂದು ನೆಲೆ, ತಲೆಮರೆಸ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ಒಂದು ನೆಲೆ, PFI ಆಕ್ಟಿವಿಟಿಗೆ ಒಂದು ನೆಲೆ, ಮಾದಕ ವಸ್ತುಗಳಿಗೆ ಒಂದು ಸ್ಟೋರ್ ಮಾಡುವಂತ ಒಂದು ಜಾಗ, ಎಲ್ಲ ಆಂಟಿ ಸೋಷಿಯಲ್, ಆಂಟಿ ನ್ಯಾಷನಲ್ ಆಕ್ಟಿವಿಟಿ ಮಾಡ್ಲಿಕ್ಕೆ ಒಂದು ನೆಲೆ ಆಗಿದೆ. ಒಂದು ಪ್ರೊಟೆಕ್ಟಿವ್ ಆಗಿ, ಒಂದು ವ್ಯವಸ್ಥಿತವಾಗಿ ನಡೀಲಿಕ್ಕೆ ಒಂದು ನೆಲೆಯಾಗಿ ರೂಪುಗೊಂಡಿರುವಂತದ್ದು. ಮತ್ತು ಅಲ್ಲಿ ಈಗಾಗಲೇ ಗೃಹ ಸಚಿವರು ಕೇರಳ ಮೂಲದ ವ್ಯಕ್ತಿಗಳು ಅಲ್ಲೆಲ್ಲ ಭಾಗಿಗಳಾಗಿದೆ ಅನ್ನೋದನ್ನ ಅವರು ಸಹ ಹೇಳಿರುವಂತದ್ದು. ಅಲ್ಲಿ ಬಾಂಗ್ಲಾದೇಶಿಗಳು ಇದ್ದಾರೆ ಅಂತ ಅವರು ಸಹ ಹೇಳಿರುವಂತದ್ದು. ಒಬ್ರು ಅಲ್ಲಿ ಬಹಳ ಪ್ರಬಲ ವ್ಯಕ್ತಿ 800 ಎಕರೆವರೆಗೂ ಜಮೀನಲ್ಲಿ ಬಾಂಗ್ಲಾದೇಶಿಗಳು ಕೆಲಸ ಮಾಡ್ತಿರುವಂತದ್ದು, ಅವ್ರ ತೋಟದಲ್ಲಿ ಕೆಲಸ ಮಾಡ್ತಿರುವಂತದ್ದು ಬಾಂಗ್ಲಾದೇಶಿಗಳು. ಮತ್ತು PFI ಚಟುವಟಿಕೆನಲ್ಲಿ ನಾಗಮಂಗಲದಿಂದ ಜನ ಆಗಿಂದಾಗಿ ಎಲ್ಲ ಸಮಯದಲ್ಲೂ ಭಾಗಿಗಳಾಗ್ತಿರುವಂತದ್ದು. PFI ಬ್ಯಾಂಡ್ ಆರ್ಗನೈಸೇಷನ್ ಹೇಗೆ ಇಲ್ಲೆಲ್ಲ ಚಟುವಟಿಕೆಯನ್ನು ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಇವನ್ನೆಲ್ಲವನ್ನು ನೋಡಿದಾಗ ಕೇಸ್ಗಳು ವಿಡ್ರಾ ಮಾಡಿರುವಂತದ್ದು,
ಇದಕ್ಕೆ ಪೂರಕವಾಗಿ ಕ್ರಮ ವಹಿಸದೆ ತುಷ್ಟೀಕರಣ ಇವೆಲ್ಲವೂ ನೋಡಿದಾಗ ಇಲ್ಲೆಲ್ಲೊಂದ್ ಕಡೆ ಇವೆಲ್ಲವೂ ಕಾರಣವಾಗಿದೆ. ಮತ್ತು ಸಂಪೂರ್ಣವಾಗಿ ಪೊಲೀಸರ ವೈಫಲ್ಯದಂತೂ ಬಹಳ ಅಚ್ಚುಕಟ್ಟಾಗಿ ಕಾಣುತ್ತೆ. ಇಂಟೆಲಿಜೆನ್ಸ್ ಫೇಲ್ಯೂರ್, ಪ್ರಿವೆಂಟಿವ್ ಅರೆಸ್ಟ್ಗಳಾಗಿಲ್ಲ, ಯಾರನ್ನೂ ಒಂದು UPA ಕೇಸ್ಗಳನ್ನು ಯಾರ ಮೇಲೂ ದಾಖಲು ಮಾಡಿಲ್ಲ, ಹಾಕಿರೋ ಕೇಸ್ಗಳನ್ನು ವಿಡ್ರಾ ಮಾಡಿರುವಂತದ್ದು, ನಾವು ವೋಟ್ ಹಾಕಿದ್ದಾರೆ, ತುಷ್ಟೀಕರಣ, ಈ ರೀತಿ ವ್ಯವಸ್ಥೆಗಳನ್ನ ನಿರ್ಮಾಣ ಆಗಿರೋ ಕಾರಣದಲ್ಲಿ ಒಂದು ಕಾರಣ ಮತ್ತು ವೈಫಲ್ಯತೆ ಮತ್ತು ಇವೆಲ್ಲ ನೋಡಿದಾಗ ಬಹಳ ಸ್ಪಷ್ಟವಾಗಿ ನಮ್ಗೆ ಅನಿಸಿಕೆ ಬರೋದು. ಈಗಾಗಲೇ ರಾಜ್ಯಾಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಯಾವ ರೀತಿ ರಾಜ್ಯ ಸರ್ಕಾರದ ನಡವಳಿಕೆಯನ್ನ ನೋಡಿರುವಂತದ್ದು, ಈಗೆಲ್ಲ ಕೋಮು ಗಲಭೆಗಳು ಆಗ್ತಿರೋಂಥದ್ದು ರಾಜ್ಯ ಉದ್ದಾಗಲದಲ್ಲಿ. ನಮ್ಮ ಕಾಲದಲ್ಲಿ ಯಾವುದೇ ಗಲಭೆಗಳು, ಯಾವುದೇ ಒಂದು ಇಂಥ ಗಣೇಶನ ವಿಸರ್ಜನೆ, ಗಣೇಶನ ಚತುರ್ಥಿಯ ಕಾರ್ಯಕ್ರಮದಲ್ಲಿ ಎಲ್ಲೂ ಯಾವುದೋ ಗಲಾಟೆಗಳು ಕೇಳಿಬರುವಂತದ್ದೇ ಇಲ್ಲ. ಇವತ್ತು ಈ ಒಂದು ಗಣೇಶ ಚತುರ್ಥಿಯಲ್ಲಿ 8 ಕಡೆ, ಇಡೀ ರಾಜ್ಯದಲ್ಲಿ 8 ಕಡೆ ಇವತ್ತು ಗಲಭೆಗಳು ಆಗ್ತಿರುವಂತದ್ದು ಇರುತ್ತಾ, ಸಾವು, ಗಲಾಟೆ, ಅಶಾಂತಿ, ವಿನಾಕಾರಣ ಪ್ರಚೋದನೆ ಮಾಡ್ತಿರುವಂತದ್ದು. ಇವೆಲ್ಲವೂ ನೋಡಿದಾಗ ಏನಾಗ್ತಿದೆ ಈ ಸರ್ಕಾರದಲ್ಲಿ, ಎಲ್ಲಾ ಮಟ್ಟದಲ್ಲೂ ಅವ್ರ ಚುನಾಯಿತ ಪ್ರತಿನಿಧಿಗಳು ಬಾಂಗ್ಲಾದೇಶದ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ, ಬಾಂಗ್ಲಾದೇಶದ ಗವರ್ನರ್ ಆಫೀಸಿಗೆ ನುಗ್ತೀವಿ, ಶೇಖ್ ಹಸೀನಾ ತರ ನರೇಂದ್ರ ಮೋದಿ ಅವ್ರಿಗೆ ಮಾಡ್ತೀವಿ. ಈ ರೀತಿ ಬಹಿರಂಗವಾಗಿ ಎಲ್ಲಾ ಹೇಳಿಕೆ ಕೊಟ್ಟರು ಒಂದು ಕೇಸ್ ದಾಖಲಾಗಲ್ಲ. ಒಂದೇ ಒಂದು ವ್ಯಕ್ತಿ ಮೇಲೆ ಒಂದು ಕೇಸ್ ದಾಖಲಾಗಿಲ್ಲ. ಇಲ್ಲೆಲ್ಲ ಒಂದ್ ಕಡೆ ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ, ವ್ಯವಸ್ಥೆ ಇದೆಯಾ? ಈಗ ಬರೀ ದ್ವೇಷದ ರಾಜಕಾರಣ, ಏನು ಇಲ್ದಾದ್ಮೇಲೆ ಈ ಬೇರೆಯವ್ರ ಮೇಲೆ ಕೇಸ್ ದಾಖಲು ಮಾಡ್ಕೊಂಡ್ಬರೋದು, ದ್ವೇಷದ ರಾಜಕಾರಣ. ಇವ್ರ ಕಣ್ಣು ಮುಂದೆನೆ ಎಲ್ಲಾ ರೀತಿಯಾದಂತ ಅನೈತಿಕ ಕಾನೂನು ಉಲ್ಲಂಘನೆ, ಕಾನೂನು ದುರ್ಬಳಕೆ ಎಲ್ಲ ಆಗ್ತಿದ್ರು ಏನೂ ಕ್ರಮ ವಹಿಸದೆ ಕೈಕಟ್ಟು ಪೊಲೀಸ್ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳ 8 ಜನ ಮೇಲೆ ಹಲ್ಲೆ ಆಗಿದೆ, ಇಂಜುರಿ ಆಗಿದೆ. ಎಲ್ಲಾರು ಒಂದ್ ಕಡೆ ಒಂದು MLC ಆಗಿದ್ಯಾ? ಎಲ್ಲಾರು ಒಂದು ಕೇಸ್ಗಳೇ ರೆಕಾರ್ಡ್ ಆಗಿದ್ಯಾ? ಇನ್ನೋಸೆಂಟ್ ವ್ಯಕ್ತಿಗಳ ಮೇಲೆ ಕೇಸ್ ದಾಖಲಾಗಿರೋದು, ಇನ್ನೋಸೆಂಟ್ ಗಣೇಶನ ಚತುರ್ಥಿಯನ್ನು ಮಾಡಿದಂತ ಸಂಘಟನೆಗಾರರ ಮೇಲೆ ಕೇಸ್ ದಾಖಲು ಮಾಡಿರೋದು. ನಿಜವಾದ ಗಲಾಟೆ ಎಬ್ಬರಿಸಿರುವಂತವ್ರು ಯಾರು ಅಂತ ಒಬ್ಬ ಕಾಂಗ್ರೆಸ್ ಪ್ರದೇಶ ಅಲ್ಲಿಂದ ಬ್ಲಾಕ್ ಅಧ್ಯಕ್ಷನ ಮಕ್ಕಳು ಶುರು ಮಾಡಿರೋದು. ಅವ್ರ ಮೇಲೆ ಯಾವ ಕೇಸು ಇಲ್ಲ. ಯಾರು ಮಾಡಿದಾರ ಅವ್ರ ಮೇಲೆ ಕೇಸ್ ಇಲ್ಲ, ಯಾರಿಲ್ಲ ಅವ್ರ ಮೇಲೆ ಕೇಸು. ಪೊಲೀಸರು ರಕ್ಷಣೆ ಕೊಡ್ಲಿಕ್ಕೆ ಸಂಪೂರ್ಣವಾಗಿ ವಿಫಲರಾಗಿರುವಂತದ್ದು, ಅವ್ರಿಗೂ ಏಟುಗಳು ಬಿದ್ದಿರೋದು ಇಲ್ಲೆಲ್ಲೂ ರೆಕಾರ್ಡ್ ಆಗಿಲ್ಲ. ಸೊ ಒಟ್ಟಾರೆ ಇವೆಲ್ಲ ನೋಡಿದಾಗ ಇವೆಲ್ಲವೂ ಎಲ್ಲ ಒಂದ್ ಕಡೆ ವ್ಯವಸ್ಥಿತವಾಗಿ ಎಲ್ಲೂ ವ್ಯವಸ್ಥೆನೇ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ. ಹಾಗಾಗಿ ನಮ್ಮ ಒತ್ತಾಯ ಮತ್ತು ಸಲಹೆ ಏನಿದೆ, ಸಮಿತಿಯ ಸಲಹೆ, NI ತನಿಖೆ ಆಗ್ಬೇಕು, ಸುದೀರ್ಘವಾಗಿ. ಯಾಕೆಂದ್ರೆ PFI ಆಕ್ಟಿವಿಸ್ಟ್ಗಳು ಇರುವಂತದ್ದು, ಇಂಟರ್ ಸ್ಟೇಟ್ ಇರುವಂತದ್ದು, ತಲೆಮರೆಸ್ಕೊಂಡಿರುವಂತ ವ್ಯಕ್ತಿಗಳು ಮತ್ತು ಆಂಟಿ ಸೋಷಿಯಲ್, ಆಂಟಿ ನ್ಯಾಷನಲ್ ಆಕ್ಟಿವಿಟಿ ಇರುವಂತಹ ವ್ಯಕ್ತಿಗಳು ಅಲ್ಲಿ ನೆಲೆಯನ್ನ ಪಡ್ಕೊಂಡಿರುವಂತದ್ದು, ಇದನ್ನೆಲ್ಲ ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ. NIನೇ ಸೂಕ್ತವಾಗಿರುವಂತಹ ಒಂದು ಏಜೆನ್ಸಿ ಇಲ್ಲಿ ತನಿಖೆ ಮಾಡಲಿಕ್ಕೆ. ಮತ್ತೆ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಾರೆ, 100% ನಾವು ಏನೇ ನಷ್ಟ ಆಗಿರೋದು 100% ಏನೊಂದು ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. 100% ಪರಿಹಾರ ಕೊಡ್ತೀನಿ ಅಂತ ಹೇಳಿದರೆ ಇನ್ನೂ ಏನೂ ಕ್ರಮ ವಹಿಸಿಲ್ಲ. ಮತ್ತು ಟಾರ್ಗೆಟೆಡ್ ಆಗಿ ಏನೊಂದು ಹಿಂದೂ ಸಮಾಜದ ವಿರೋಧವಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಹಿಂದೂ ಸಮಾಜದ ವಿರೋಧವಾಗಿರುವಂತಹ ಶಕ್ತಿಗಳಿಗೆ, ಹಿಂದೂ ಹಬ್ಬಗಳಿಗೆ, ಸಂಸ್ಕೃತಿಗೆ ವಿರೋಧವಾಗಿರುವಂತಹ ವ್ಯಕ್ತಿಗಳಿಗೆ ಎಲ್ಲೋ ಒಂದ್ ಕಡೆ ಕಡಿವಾಣ ಹಾಕುವಂತ ಕೆಲಸಗಳು ಆಗದೆ, ಹಿಂದೂಗಳ ವಿರೋಧಿಗಳಿಗೆ ಮತ್ತು ಹಿಂದೂ ಸಂಸ್ಕೃತಿ ವಿರೋಧಿಗಳಿಗೆ ತುಷ್ಟೀಕರಣ ಮಾಡುವಂತದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರ ಇದನ್ನು ಕಡಿವಾಣ ಹಾಕೋದ್ರಲ್ಲಿ ವಿಫಲವಾಗಿದ್ದಾರೆ. ಹಾಗೆ ಈ ಎಲ್ಲಾ ನೋಡ್ಕೊಂಡಾಗ ಮತ್ತು ಅಂಗಡಿ ಮಳೆಯನ್ನು ನಷ್ಟ ಆಗಿರುವಂತ ವ್ಯಕ್ತಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ, ತಕ್ಷಣ ನಷ್ಟವನ್ನು ಭರಿಸುವಂತದ್ದು 100% ನಷ್ಟ ಭರಿಸಬೇಕು. ಮತ್ತು ಯಾರು ಇದಕ್ಕೆಲ್ಲ ಬೆಂಕಿ ಹಾಕಿದಾರ ಅವರ ಆಸ್ತಿಗಳನ್ನ ಮುಟ್ಗೋಲು ಹಾಕಬೇಕು. ಆ ಮುಟ್ಗೋಲು ಆಗುವಂತ ಕೆಲಸಗಳು ಆಗ್ಲೇಬೇಕು ಅನ್ನುವಂಥದ್ದು ಒತ್ತಾಯವಾಗಿದೆ. ಮತ್ತು ಇನ್ನ ಮುಂದಿನ ಕ್ರಮವನ್ನು ಹೇಗೆ ವಹಿಸಬೇಕು ಅಂತ ರಾಜ್ಯಾಧ್ಯಕ್ಷರು ಎಲ್ಲರ ಜೊತೆ ಸಮಾಲೋಚನೆಯನ್ನ ಮಾಡಿ ತೀವ್ರವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಎಲ್ಲಾ ವಿಚಾರದಲ್ಲೂ ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೊಳ್ತಿರುವಂತ, ದ್ವೇಷದ ರಾಜಕಾರಣವನ್ನು ಮಾಡ್ತಿರುವಂತ, ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ ಆಗಿರುವಂತ ಈ ರಾಜ್ಯ ಸರ್ಕಾರದ ವಿಚಾರದಲ್ಲಿ ಹೇಗೆ ಪ್ರಬಲವಾಗಿ ಇನ್ನೊಂದು
ಇವ್ರ ಮೇಲೆ ಕ್ರಮ ವಹಿಸಲಿಕ್ಕೆ ಅಥವಾ ಇವ್ರನ್ನ ಅಕೌಂಟಬಲ್ ಮಾಡಬೇಕು, ಅಕೌಂಟಬಿಲಿಟಿ ತರಲಿಕ್ಕೆ ಏನ್ ಪ್ರಯತ್ನವನ್ನು ಮಾಡಬೇಕು, ಎಲ್ಲ ಪ್ರಯತ್ನಗಳನ್ನು ಮಾಡುವಂತದ್ದಾಗುತ್ತೆ ಅಂತ ತಿಳಿಸಿ ಇಷ್ಟು ವರದಿ ವಿಚಾರ. ಇನ್ನೇನು ನಮ್ಮ ಸದಸ್ಯರುಗಳು ಒಂದು ನಿಮಿಷ. Day by day, the law and order situation here in Karnataka is deteriorating. Karnataka is a peaceful state. Karnataka is known for harmony. But under the present Congress government in Karnataka, under the leadership of Chief Minister Siddaramaiah, the law and order situation has broken down. If you look at the series of incidents that has taken place in last couple of weeks, whether the tragedy that has taken place in Nagmangala, where a peaceful Ganesha festival was disturbed by anti-national elements. Yesterday, the incident that has taken place in Davangere, once again, a peaceful procession during Ganesha festival has been, where youths belonging to one particular religion pelting stones on Hindu youths. Somewhere it clearly indicates, because of the support of the present Congress government, because of the support of the Chief Minister and also Home Minister, that the anti-national elements are receiving. Day by day, this incident is taking place across the Karnataka state. Somewhere I feel these anti-national elements have been strengthened by the present Congress government. Hence, Hindus have been attacked in Davangere, Hindus has been attacked in Nagmangala, and it's been happening in other parts of Karnataka also. So I demand Chief Minister Siddaramaiah ji, it's high time the state government should act immediately. The state government should take strict actions, and the state government should hand over the investigation to NIA, because we don't have any faith in the present Congress government headed by Chief Minister Siddaramaiah ji. Because the way incident has taken place in Nagmangala, entire police department were mute spectators. All this incident, whether it's the incident that has occurred yesterday in Davangere, the incident that has taken place in Nagmangala just a week back, every incident has taken place in the presence of the police officers. So police department are mute spectators. So this clearly indicates the inaction of the police department clearly indicates that they have not been allowed to take any action during such incidents. And even police department are targeting innocent Hindus. Case has been booked against innocent Hindus. They have been targeted. So somewhere I feel the present Congress government is in the mood of revenge politics. They are not only targeting the leaders of the opposition party, this Congress government is targeting the Hindus across the state. The Hindus across the state, they feel insecure under the present Congress government. So I demand Chief Minister Siddaramaiah ji, it's high time that the investigation has to be handed over to NIA. This is our clear-cut demand with the Chief Minister Siddaramaiah ji. Thank you.
Sir. FIR has been registered against